ಕನ್ನಡ ಶೀಘ್ರಲಿಪಿ ಪ್ರಥಮ ದರ್ಜೆ ಜೂನ್ 2010. ಮಾನ್ಯ ಅಧ್ಯಕ್ಷರೇ, ಶಿಕ್ಷಣ ಮಂತ್ರಿಗಳು ಮಂಡಿಸಿರುವ ಶಿಕ್ಷಣ ಇಲಾಖೆಯ ಬೇಡಿಕೆಗಳನ್ನು ವಿರೋಧಿಸುತ್ತಾ ನನ್ನ 2 ವಿಚಾರಗಳನ್ನು ತಮ್ಮ ಮುಂದಿಡಬಯಸುತ್ತೇನೆ. ಸದನದ ಹಿರಿಯ ಸದಸ್ಯರುಗಳು ಈ ಶಿಕ್ಷಣದ ಧ್ಯೇಯ, ಧೋರಣೆ, ಗುರಿ ಮತ್ತು ಉದ್ದೇಶಗಳ ಬಗ್ಗೆ ಸಾಕಷ್ಟು ವಿಶ್ಲೇಷಣೆ ಮಾಡಿದ್ದಾರೆ. ನನ್ನ ಅಭಿಪ್ರಾಯದಲ್ಲಿ ದೇಶದ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಪ್ರಮುಖವಾದ ಸಾಧನೆ ಎಂದರೆ ಶಿಕ್ಷಣ. ಅದರಲ್ಲಿಯೂ ಶಿಕ್ಷಣ ಭದ್ರ ಬುನಾದಿಯ ಮೇಲೆ ಇರಬೇಕಾದರೆ ಪೂರ್ವ ಪ್ರಾಥಮಿಕ ಶಾಲೆಗಳು ಹಾಗೂ ಪ್ರಾಥಮಿಕ ಶಾಲೆಗಳು ಸರಿಯಾದ ವ್ಯವಸ್ಥೆಯಲ್ಲಿರಬೇಕು. ನಮ್ಮ ಸರ್ಕಾರ ಇದಕ್ಕೆ ಯಾವ ರೀತಿ ಗಮನ ಕೊಟ್ಟಿದೆ ಎನ್ನುವುದನ್ನು ನಾನು ಇಲ್ಲಿ ಹೇಳಬಯಸುತ್ತೇನೆ. ಪ್ರಾಥಮಿಕ ಶಿಕ್ಷಣವಾಗಲಿ ಮಾಧ್ಯಮಿಕ ಶಿಕ್ಷಣವಾಗಲಿ ನಮಗೆ ಸ್ವಾತಂತ್ರ್ಯ ಬಂದ ನಂತರ ಈ ಶಿಕ್ಷಣ ಪದ್ಧತಿಯಲ್ಲಿ ಬದಲಾವಣೆ ಮಾಡುವ ಸಲುವಾಗಿ ಅನೇಕ ಆಯೋಗಗಳನ್ನು ರಚಿಸಿ ಅವುಗಳಿಂದ ಪಡೆದಂಥ ವರದಿಯ ಆಧಾರದ ಮೇಲೆ ಸರ್ಕಾರವು ಅನೇಕ ಬದಲಾವಣೆಗಳನ್ನು ತಂದಿದೆ. ಆದರೆ ಕೇವಲ ಪಠ್ಯಕ್ರಮದ ಬದಲಾವಣೆ ಮತ್ತು ಶಾಲೆಯಲ್ಲಿ ಇರುವಂಥ ವೇಳಾಪಟ್ಟಿಯ ಬದಲಾವಣೆ ಆಗಿದೆಯೇ ಹೊರತು ಅತಿ ಮುಖ್ಯವಾದಂಥ 2 ಎಷ್ಟೋ ವಿಷಯಗಳನ್ನು ಹಾಗೆಯೇ ಬಿಟ್ಟಿದ್ದಾರೆ. ಅಲ್ಲದೆ ಈಗ ಆಗಿರುವ ಬದಲಾವಣೆಗಳಿಂದ ಮಕ್ಕಳಿಗೆ ಪ್ರಯೋಜನವಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಪರಿಶೀಲಿಸಲು ಹೋಗಿಲ್ಲ. ಈಗ ಪ್ರಾಥಮಿಕ ಶಾಲೆಗಳಲ್ಲಿ ಇರುವಂಥ ಪಠ್ಯಕ್ರಮದ ಹೊರೆಯನ್ನು ನೋಡಿದರೆ ಅಲ್ಲಿ ಅನೇಕ ವಿಷಯಗಳು ಮಕ್ಕಳಿಗೆ ಅರ್ಥವಾಗುತ್ತಿದೆಯೇ ಎನ್ನುವುದು ಹಾಗಿರಲಿ, ಶಿಕ್ಷಕರಿಗೆ ತಿಳಿಯದಂಥ ಎಷ್ಟೋ ವಿಷಯಗಳು ಈ ಪಠ್ಯಕ್ರಮದಲ್ಲಿ ಅಡಕವಾಗಿವೆ. ಇದರಿಂದ ಅನೇಕ ಶಿಕ್ಷಕರು, ಹೆಚ್ಚಾಗಿ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಬದಲಾವಣೆ ಆಗಿರುವಂಥ ಪದ್ಧತಿಗೆ ಹೊಂದಿಕೊಂಡು ಹೋಗಲು ಅಸಮರ್ಥರಾಗಿದ್ದಾರೆ. ಸರ್ಕಾರದವರು ಶಿಕ್ಷಣ ಕ್ರಮದಲ್ಲಿ ಬದಲಾವಣೆ ಮಾಡುವುದಕ್ಕೆ ಪ್ರಯತ್ನಿಸಿದ್ದಾರೆಯೇ ಹೊರತು ಅದನ್ನು ಬೋಧಿಸತಕ್ಕ ಶಿಕ್ಷಕರಿಗೆ ಈ ಬಗ್ಗೆ ತರಬೇತಿ ನೀಡಬೇಕೆನ್ನುವುದರ ಕಡೆಗೆ ಗಮನ ಕೊಟ್ಟಿಲ್ಲ. ಸಾವಿರಾರು ಜನ ಶಿಕ್ಷಕರು ಇಂದು ಪ್ರಾಥಮಿಕ ಶಾಲೆಗಳಲ್ಲಿ ಹಾಗೂ ಮಾಧ್ಯಮಿಕ ಶಾಲೆಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಅವರೆಲ್ಲ ಶೈಕ್ಷಣಿಕ ತರಬೇತಿಗಳನ್ನು ಪಡೆದು ಬಂದಿರುವವರೇ ಆಗಿದ್ದಾರೆ. ಆದರೆ ಈಗಿನ ಹೊಸ ರೀತಿಯ ಶಿಕ್ಷಣ ಪದ್ಧತಿಯ ಬಗ್ಗೆ ಅವರಿಗೆ ತರಬೇತಿ ಆಗಿಲ್ಲವಾದುದರಿಂದ ಅವರು ಈಗಿನ ಒಂದು ಹೊಸ ಬದಲಾವಣೆಗೆ ಸನ್ನದ್ಧರಾಗುವಂಥ ಅಲ್ಪಾವಧಿ ತರಬೇತಿಯನ್ನು ನೀಡಬೇಕಾಗಿದೆ. ಆಗ ಮಾತ್ರ ನಿಜವಾಗಿಯೂ ನಿಮ್ಮ ಈ ಪ್ರಯತ್ನ ಯಶಸ್ವಿಯಾಗಬಲ್ಲುದು ಎಂದು ನಾನು ಅಭಿಪ್ರಾಯ ಪಡುತ್ತೇನೆ. ಇನ್ನು ಮತ್ತೊಂದು ವಿಷಯವನ್ನು ತಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ನಾನು ಈಗಾಗಲೇ ಹೇಳಿರುವಂತೆ ಶಿಕ್ಷಣದ ತಳಹದಿ ಎನಿಸಿರುವ ಪೂರ್ವ ಪ್ರಾಥಮಿಕ ಶಿಕ್ಷಣ ಹಾಗೂ ಪ್ರಾಥಮಿಕ ಶಿಕ್ಷಣದಲ್ಲಿ ಮಕ್ಕಳ ಪ್ರತಿಭೆಗಳನ್ನು ಹೊರತರುವಂಥ ಪ್ರಯತ್ನ ಆಗಬೇಕಾಗಿದೆ. ಇದರಿಂದ ಮಕ್ಕಳ ಮಾನಸಿಕ ಹಾಗೂ ದೈಹಿಕ ಬೆಳವಣಿಗೆಗೆ ಹೆಚ್ಚಿನ ಪ್ರಯೋಜನವಾಗುತ್ತದೆ. ಅಲ್ಲದೆ ದೇಶಕ್ಕೆ, ಸಮಾಜಕ್ಕೆ ಹೆಚ್ಚಿನ ಅನುಕೂಲಗಳಾಗುತ್ತವೆ.
ಆದರೆ ನಮ್ಮಲ್ಲಿ ಈ ಬಗೆಯ ಪ್ರಯತ್ನಗಳು ಸರಿಯಾದ ರೀತಿಯಲ್ಲಿ ನಡೆದಿಲ್ಲ. ಉದಾಹರಣೆಗೆ ಹೇಳುವುದಾದರೆ, ನಮ್ಮ ಪ್ರಾಥಮಿಕ ಶಿಕ್ಷಣದಲ್ಲಿ ಈಗಾಗಲೇ ಕಾರ್ಯಾನುಭವ ಎಂಬ ಒಂದು ವಿಷಯ ಇದೆ. ಶಾರೀರಿಕ ಶಿಕ್ಷಣ ಎಂಬ ಮತ್ತೊಂದು ವಿಷಯವೂ ಸಹ ಇದೆ. ಆದರೆ ಇವು ನಡೆಯುತ್ತಿರುವ ರೀತಿಯನ್ನು ನೋಡಿದರೆ ಮನಸ್ಸಿಗೆ ಅತ್ಯಂತ ವಿಷಾದವೆನಿಸುತ್ತದೆ. ಕಾರ್ಯಾನುಭವದ ಬಗ್ಗೆ ಏಕಶಾಲೆಗಳಲ್ಲಿ ನಾನು ನೋಡಿದ್ದೇನೆ. ಮಕ್ಕಳನ್ನು ಹೊರಗೆ ಬಿಟ್ಟು ಹುಲ್ಲು ಕೀಳಿಸುವುದು, ಕಸ ತೆಗೆಸುವುದು ಇಂತಹ ಕೆಲಸಗಳಿಗೆ ಮಕ್ಕಳನ್ನು ತೊಡಗಿಸಿರುತ್ತಾರೆಯೇ ಹೊರತು ಇದರ ಜೊತೆಗೆ ಯಾವುದಾದರೊಂದು ಕಲೆಯನ್ನಾಗಲಿ ಅಥವಾ ಯಾವುದಾದರೊಂದು ವಿಷಯದಲ್ಲಿ ನೈಪುಣ್ಯತೆಯನ್ನಾಗಲಿ ಮಕ್ಕಳು ಪಡೆಯಲು ಸಾಧ್ಯವಿಲ್ಲ. ಇದಕ್ಕೆ ಕಾರಣವೇನೆಂದರೆ ಶಾಲೆಯಲ್ಲಿರುವ ಶಿಕ್ಷಕರೇ ಇದನ್ನೆಲ್ಲ ಹೇಳಿಕೊಡಲು ಸಾಧ್ಯವಾಗುವುದಿಲ್ಲ. ಇದಕ್ಕಾಗಿ ಅನುಭವಿ ಶಿಕ್ಷಕರು ಬೇಕಾಗುತ್ತಾರೆ. ಆದ್ದರಿಂದ ಪ್ರತಿಯೊಂದು ಶಾಲೆಯಲ್ಲಿಯೂ ಸಂಗೀತ, ನೃತ್ಯ, ಚಿತ್ರಕಲೆ ಮುಂತಾದ ವಿಷಯಗಳಲ್ಲಿ ವಿಶೇಷ ತರಬೇತಿ ಪಡೆದಂಥ ಶಿಕ್ಷಕರನ್ನು ನೇಮಿಸಬೇಕು. ಆಗ ಮಾತ್ರ ನಿಮ್ಮ ಉದ್ದೇಶ ಸಫಲವಾಗುತ್ತದೆ ಮತ್ತು ನಿಜವಾದ ಶಿಕ್ಷಣದ ಗುರಿಯನ್ನು ಮುಟ್ಟುವುದಕ್ಕೆ ಸಾಧ್ಯವಾಗುತ್ತದೆ ಎಂದು ಹೇಳಿ ಮಾನ್ಯ ಅಧ್ಯಕ್ಷರಿಗೆ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಮಾನ್ಯರೇ, ತಾವು ನಮ್ಮಿಂದ ಕಳೆದ ತಿಂಗಳು ವಿವಿಧ ನಮೂನೆಯ ಗೋಧಿಯನ್ನು ಮಾರಾಟಕ್ಕೋಸ್ಕರ ಕಳುಹಿಸಿರುವುದು ಸರಿಯಷ್ಟೇ. ನಾವು ಕಳುಹಿಸಿರುವ ಗೋಧಿಯಲ್ಲಿ ಒಂದು ಮಾದರಿಯಾದ ಗೋಧಿಯಲ್ಲಿ ಕೊಬ್ಬಿನ ಅಂಶ ಹೆಚ್ಚಾಗಿದೆ ಎಂಬ ವಿಷಯ ಆರೋಗ್ಯ ಇಲಾಖೆಯವರಿಗೆ ಕಂಡುಬಂದಿರುತ್ತದೆ. ಕಾರಣ, ಈ ಗೋಧಿಯನ್ನು ಮಾರುಕಟ್ಟೆಗೆ ಮಾರಾಟ ಮಾಡಲು ಬಿಡುಗಡೆ ಮಾಡಬಾರದೆಂದು ಅಧಿಕಾರಿಗಳ ಆದೇಶ ಬಂದಿರುತ್ತದೆ. ಆದ ಕಾರಣ ನೀವು ತೆಗೆದುಕೊಂಡು ಹೋಗಿರುವ ಗೋಧಿಯನ್ನು ಜನತೆಯ ಆರೋಗ್ಯದ ಹಿತದೃಷ್ಟಿಯಿಂದ ತಕ್ಷಣ ನಿಮ್ಮಲ್ಲಿರುವ ಎಲ್ಲ ಸರಕುಗಳನ್ನು ಪೂರ್ಣವಾಗಿ ಹಿಂದಕ್ಕೆ ಕಳುಹಿಸಬೇಕೆಂದು ಕೋರುತ್ತೇವೆ. ನಮ್ಮಲ್ಲಿ 30 ವರ್ಷಗಳಿಂದ ವ್ಯಾಪಾರ ಮಾಡುತ್ತಿದ್ದು ಈ ರೀತಿಯಾಗಿರಲಿಲ್ಲ. ಆದರೆ ಇದರ ಸಲುವಾಗಿ ತಾವು ಖರ್ಚು ಮಾಡಿದ ಹಣವನ್ನು ವಾಪಸು ಮಾಡಲು ಸಿದ್ಧರಿದ್ದೇವೆ ಅಥವಾ ಅದರ ಬದಲು ಬೇರೆ ಮಾದರಿಯ ಗೋಧಿಯನ್ನು ಕೊಂಡುಕೊಳ್ಳಲು ನಿಮಗೆ ಖರ್ಚಾಗುವ ಹಣವನ್ನು ಕಳುಹಿಸಿಕೊಡುತ್ತೇವೆ. ನಾವು ಕಳುಹಿಸಿದ ಗೋಧಿಯನ್ನು ವಾಪಸು ಕಳುಹಿಸಿಕೊಡಲು ತೊಂದರೆಗಳು ಏನಾದರೂ ಬಂದಲ್ಲಿ ನಿಮ್ಮಲ್ಲಿಗೆ ನಮ್ಮ ಜನರನ್ನು ಕಳುಹಿಸಿಕೊಟ್ಟು ಸರಕನ್ನು ವಾಪಸು ತರಿಸಿಕೊಳ್ಳುವ ವ್ಯವಸ್ಥೆ ಮಾಡಲು ಸಿದ್ಧರಾಗಿದ್ದೇವೆ. ಇನ್ನು ಮುಂದೆ ಇಂತಹ ಪ್ರಸಂಗ ಬಾರದಂತೆ ಎಚ್ಚರಿಕೆ ವಹಿಸುವ ಭರವಸೆಯನ್ನು ಕೊಡುತ್ತೇವೆ. ನಮ್ಮ ಗ್ರಾಹಕರ ಸಹಕಾರ ಮನೋಭಾವ ಒಂದೇ ನಮ್ಮನ್ನು ಎಂಥ ಪರಿಸ್ಥಿತಿಯಲ್ಲೂ ಕಾಪಾಡಿಕೊಂಡು ಬರುತ್ತದೆ ಎಂಬುದು ಹೆಮ್ಮೆ ಎನಿಸುತ್ತದೆ. ಸರಕನ್ನು ಕೊಳ್ಳಲು ಇನ್ನು ಮುಂದೆಯೂ ಸಹ ಹೆಚ್ಚಿನ ಆದೇಶಗಳನ್ನು ಪಡೆಯುವ ಅವಕಾಶ ನಮಗೆ ದೊರಕುವುದೆಂದು ನಂಬಿರುತ್ತೇವೆ. ಈಗಾಗಲೇ ನಮ್ಮಿಂದ ಆಗಿರುವ ತೊಂದರೆಗೆ ವಿಷಾದಿಸುತ್ತಾ ತಮಗೆ ಇನ್ನೂ ಹೆಚ್ಚು ಸೇವೆ ಸಲ್ಲಿಸುವ ಸದಾವಕಾಶ
ನಮಗೆ ದೊರಕಲೆಂದು ಹಾರೈಸುತ್ತೇವೆ. ಧನ್ಯವಾದಗಳೊಂದಿಗೆ ತಮ್ಮ ವಿಶ್ವಾಸಿ ಶ್ರೇಯಸ್. ಆದಿಶಕ್ತಿ ಫ್ಲೋರ್ ಮಿಲ್, ರಾಯಚೂರು.